60 ವರ್ಷಗಳಿಂದ 2 ಪಕ್ಷಗಳ ಹಿಡಿತದಲ್ಲಿದ್ದ ರಾಜ್ಯವನ್ನ ಒಬ್ಬ ಸಿನಿಮಾ ಸೂಪರ್ ಸ್ಟಾರ್ ಗೆಲ್ತಾನೆ. ಆ ರಾಜ್ಯದ ಮುಖ್ಯಮಂತ್ರಿ ಆಗ್ತಾನೆ. ಸಿಎಂ ಪಟ್ಟಕ್ಕೆ ಏರ್ತಿದ್ದ ಹಾಗೇನೆ ஒரு டிரான்ஸ்பரண்டான ஒரு கவர்மெண்டா, அதாவது இன்னைக்கு நம்ம தமிழ்நாடு கவர்மெண்ட் இந்த நிலைமையில தான் இருக்கு அப்படின்றத உங்ககிட்ட சொல்லிட்டு ஐ ஜஸ்ட் வாண்ட் டு டேக் இட் ஃபார்வர்ட் ಫ್ರಮ್ தேர். ಭ್ರಷ್ಟಾಚಾರದ ವಿರುದ್ಧ ಯುದ್ಧ ಘೋಷಣೆ ಮಾಡ್ತಾನೆ. ಮಹಿಳಾ ಸುರಕ್ಷತೆಗೆ ವಿಶೇಷ ಪಡೆಯನ್ನ ರಚನೆ ಮಾಡ್ತಾನೆ. ಅಧಿಕಾರಿಗಳಿಗೆ ಸಮಯ ಪಾಲನೆ ಕಡ್ಡಾಯ ಮಾಡ್ತಾನೆ. ಮದ್ಯದ ಅಂಗಡಿಗಳನ್ನ ಮುಚ್ತಾನೆ. ಕೇಳೋದಕ್ಕೆ ಇದು ಸಿನಿಮಾ ಕತೆ ಹಾಗೆ ಅನಿಸ್ತಾ ಇದೆಯಾ? ಆದರೆ ಇದು ಸಿನಿಮಾ ಅಲ್ಲ. ಇದು ತಮಿಳುನಾಡಿನಲ್ಲಿ ಸದ್ಯ ನಡೀತಿರುವಂಥ ರಾಜಕೀಯ ಕ್ರಾಂತಿಯ ಚಿತ್ರಣ. ಇವತ್ತು ಇಡೀ ಭಾರತ ಕೇಳ್ತಿರುವಂಥ ಪ್ರಶ್ನೆ ಒಂದೇ: ದಳಪತಿ ವಿಜಯ್ ನಿಜವಾಗಿಯೂ ತಮಿಳುನಾಡನ್ನ ಬದಲಾಯಿಸ್ತಾರೆ ಅಥವಾ ಹೊಸ ಮುಖದಲ್ಲಿ ಅದೇ ಹಳೆಯ ರಾಜಕೀಯವನ್ನ ಜನ ನೋಡ್ತಾ ಇದ್ದಾರೆ? 1967ರಿಂದ ತಮಿಳುನಾಡಿನ ರಾಜಕೀಯದಲ್ಲಿ ಡಿಎಂಕೆ ಮತ್ತು ಎಐಎಡಿಎಂಕೆ ಎಂಬ 2 ಪಕ್ಷಗಳ ಪ್ರಭಾವ ಮುಂದುವರೆದಿದೆ. ಸರ್ಕಾರಗಳು ಬದಲಾದವು, ನಾಯಕರು ಬದಲಾದರು, ಆದರೆ ಅಧಿಕಾರದ ಕೇಂದ್ರ ಮಾತ್ರ ಹಾಗೆ ಉಳಿದಿದೆ. ಹಾಯ್, ನಮಸ್ಕಾರ. ಇದು ಫಸ್ಟ್ ಕ್ಲಾಸ್ ಸ್ಟುಡಿಯೋಸ್. ನಾನು ಅವಿನಾಶ್ ಶಿವ. ಹಲವು ವರ್ಷಗಳಿಂದ ಕುಟುಂಬ ರಾಜಕಾರಣ, ಭ್ರಷ್ಟಾಚಾರ, ಕಮಿಷನ್ ವ್ಯವಸ್ಥೆ, ಅಧಿಕಾರದ ಕೇಂದ್ರೀಕರಣದ ಆರೋಪಗಳು ಕೇಳಿ ಬರ್ತಾನೆ ಇತ್ತು. ಜನರಿಗೆ ಆಯ್ಕೆ ಇದ್ರೂ ಕೂಡ ಪರ್ಯಾಯ ಅನ್ನೋದಿರಲಿಲ್ಲ. ಈ ಥರದೊಂದು ಭಾವನೆ ಬಲವಾಗ್ತಾ ಇತ್ತು. ಇದೇ ಸಂದರ್ಭದಲ್ಲಿ ತಮಿಳುನಾಡು ರಾಜಕೀಯಕ್ಕೆ ಧುಮುಕಿದ್ದು ವಿಜಯ್, ದಳಪತಿ ವಿಜಯ್. ರಾಜಕೀಯಕ್ಕೆ ಬಂದಂಥ ವಿಜಯರನ್ನ ಜನ ಕೇವಲ ನಟನಾಗಿ ನೋಡಲಿಲ್ಲ, ಒಂದು ಪರ್ಯಾಯವಾಗಿ ನೋಡಿದ್ರು, ಒಂದು ಆಶಾಭಾವವಾಗಿ ನೋಡಿದ್ರು. ಇದೆಲ್ಲದರ ಫಲವಾಗಿ ಟಿವಿಕೆ ತಮಿಳುನಾಡಿನ ಚುನಾವಣೆಯಲ್ಲಿ ಭರ್ಜರಿ ಫಲಿತಾಂಶವನ್ನು ಕಾಣಿತು. ವಿಜಯರ ಟಿವಿಕೆ ಪಕ್ಷ ಕಂಡು ಕೇಳರಿಯದ ಗೆಲುವನ್ನು ಸಾಧಿಸಿತು. ಮಿತ್ರ ಪಕ್ಷಗಳ ಸಹಾಯದಿಂದ ಸರ್ಕಾರ ರಚನೆ ಮಾಡಿದ್ರು. ದಳಪತಿ ವಿಜಯ್ ದ್ರಾವಿಡ ನೆಲದ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದರು. ವಿಜಯ್ ಅಧಿಕಾರಕ್ಕೆ ಬಂದ ನಂತರ ಹೆಚ್ಚು ಚರ್ಚೆಯಾದಂಥ ವಿಷಯ ಯಾವುದೇ ದೊಡ್ಡ ಯೋಜನೆ ಅಲ್ಲ, ಆದರೆ ಅವರ ಕೆಲಸದ ಶೈಲಿ. ಪ್ರತಿದಿನ ಸಮಯಕ್ಕೆ ಸರಿಯಾಗಿ ಮುಖ್ಯಮಂತ್ರಿಗಳ ಕಚೇರಿಗೆ ಆಗಮಿಸುವುದಕ್ಕೆ ಆರಂಭಿಸಿದರು. ವಿಜಯ್ ದಿನಕ್ಕೆ 7 ಗಂಟೆ ಕಚೇರಿಯಲ್ಲಿ ಇರ್ತಾರೆ. ತಮ್ಮ ಜೊತೆಗೆ ಅಧಿಕಾರಿಗಳು ಕೂಡ ಕಡ್ಡಾಯವಾಗಿ ಸಮಯ ಪಾಲನೆ ಮಾಡಬೇಕು ಅಂತ ಪಾಠ ಮಾಡಿದ್ದಾರೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ, ಮನೆಯಿಂದಲೇ ಟಿಫನ್ ಬಾಕ್ಸ್ ಅನ್ನ ತಂದು ಕಚೇರಿಯಲ್ಲೇ ಕೂತು ಊಟ ಮಾಡೋದು. ಸೊ ತಮ್ಮ ಕಚೇರಿಯಲ್ಲೇ ಊಟ ಮಾಡೋಕೆ ಶುರು ಮಾಡಿದಂತ ವಿಜಯ್ ಎಲ್ರಿಗೂ ಕೂಡ ಒಂದು ಮೇಲ್ಪಂಕ್ತಿಯನ್ನ ನೋಡೋದಕ್ಕೆ ಇವೆಲ್ಲ ಸಣ್ಣ ಸಂಗತಿ ಅಂತ ಅನ್ಸ್ಬೋದು, ಆದ್ರೆ ಆಡಳಿತದಲ್ಲಿ ಸಂಕೇತಗಳು ಬಹಳ ಮುಖ್ಯ. ಯಾಕಂದ್ರೆ ನಾಯಕನ ವರ್ತನೆಯೇ ವ್ಯವಸ್ಥೆಯ ಸಂಸ್ಕೃತಿಯಾಗ. ಆದ್ರೆ ಪ್ರಶ್ನೆ ಏನಂದ್ರೆ, ಸಮಯ ಪಾಲನೆ ಮಾತ್ರ ಸಾಕಾಗುತ್ತಾ? ಯಾಕಂದ್ರೆ ಜನರು ಸಮಯಕ್ಕೆ ಸರಿಯಾಗಿ ಬರುವಂತ ಮುಖ್ಯಮಂತ್ರಿಯನ್ನ ಮಾತ್ರ ಬಯಸುವುದಿಲ್ಲ, ಫಲಿತಾಂಶಯುತ ಆಡಳಿತ ನೀಡುವಂತ ಮುಖ್ಯಮಂತ್ರಿಯನ್ನ ಬಯಸ್ತಾರೆ. ವಿಜಯ್ ಸರ್ಕಾರದ ಮೊದಲ ಅತಿ ದೊಡ್ಡ ನಿರ್ಧಾರ ಅಂತಂದ್ರೆ 717 ಟಾಸ್ಮಾಕ್ಗಳು ಅಂದ್ರೆ ಮದ್ಯದ ಅಂಗಡಿಗಳನ್ನ ಮುಚ್ಚಿಸಿರೋದು. ಅವುಗಳಲ್ಲಿ ಧಾರ್ಮಿಕ ಸ್ಥಳಗಳ ಬಳಿ ಇದ್ದಂತ 276 ಮದ್ಯದ ಅಂಗಡಿಗಳು, ಹಾಗೆ ಶಾಲಾ ಕಾಲೇಜುಗಳ ಬಳಿ ಸುಮಾರು 186 ಟಾಸ್ಮಾಕ್ಗಳು, ಹಾಗೆ ಬಸ್ ನಿಲ್ದಾಣಗಳ ಬಳಿ ಇದ್ದಂಥ ಸುಮಾರು 255 ಟಾಸ್ಮಾಕ್ಗಳು, ಒಟ್ಟು 717 ಮದ್ಯದ ಅಂಗಡಿಗಳನ್ನು ಮುಚ್ಚಲಾಯಿತು. ಆದರೆ ಇದು 3474 ಉದ್ಯೋಗಿಗಳ ಮೇಲೆ ಪರಿಣಾಮ ಕೂಡ ಬೀರಿದೆ. ಈ ಮೂಲಕ ಮದ್ಯದ ಅಂಗಡಿಯಿಂದ ಆಗುವಂತಹ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ವಿಜಯ್ ಪಣ ತೊಟ್ಟಿದ್ದಾರೆ. ಆದರೆ ಇಲ್ಲಿ ಒಂದು ದೊಡ್ಡ ವಿರೋಧಾಭಾಸ ಇದೆ. ಇಂದಿಗೂ ಕೂಡ ತಮಿಳುನಾಡಿನಲ್ಲಿ 4700ಕ್ಕೂ ಹೆಚ್ಚು ಟಾಸ್ಮಾಕ್ಗಳು ಕೆಲಸ ಮಾಡ್ತಾ ಇವೆ, ಅಂದರೆ ಕಾರ್ಯನಿರ್ವಹಿಸ್ತಾ ಇವೆ. ಹಾಗಾದರೆ 717 ಅಂಗಡಿಗಳನ್ನು ಮುಚ್ಚೋದ್ರಿಂದ ಸಮಸ್ಯೆ ಬಗೆಹರಿತಾ, ಅಥವಾ ಕೇವಲ ಅಂಗಡಿಗಳ ಸ್ಥಳಗಳು ಮಾತ್ರ ಬದಲಾದ್ವಾ? ಯಾಕಂದರೆ ಗುಜರಾತ್ ಸಂಪೂರ್ಣ ಮದ್ಯ ನಿಷೇಧ ಇರುವಂಥ ರಾಜ್ಯ. ಬಿಹಾರ ಕೂಡ ಮದ್ಯ ನಿಷೇಧ ಪ್ರಯತ್ನ ಮಾಡಿತ್ತು. ಆದರೆ ಈ 2 ರಾಜ್ಯಗಳಲ್ಲಿ ಕೂಡ ಸಂಪೂರ್ಣವಾಗಿ ಮದ್ಯ ಬಂದಾಯ್ತು. ಬದಲಾಗಿ ಅಕ್ರಮ ಮದ್ಯದ ಸಮಸ್ಯೆ ಮಿತಿ ಮೀರಿದೆ. ಸಾವಿರಾರು ಮಂದಿ ನಕಲಿ ಮದ್ಯ ಕುಡಿದು ಜೀವವನ್ನೇ ಬಿಟ್ಟಿದ್ದಾರೆ. ಸಿಎಂ ವಿಜಯ್ ಜೂನ್ 9ರಂದು ಸಿಂಗಪ್ಪಣ್ಣೆ ಸ್ಪೆಷಲ್ ಟಾಸ್ಕ್ ಫೋರ್ಸ್ ಅನ್ನು ಆರಂಭಿಸಿದರು. ಮಹಿಳೆಯರು ಮತ್ತು ಮಕ್ಕಳ ಮೇಲಿನ ಅಪರಾಧಗಳನ್ನ ತಡೆಯುವಂತ ನಿಟ್ಟಿನಲ್ಲಿ ಈ ಟಾಸ್ಕ್ ಫೋರ್ಸ್ ಅನ್ನ ರಚನೆ ಮಾಡಿದೆ. ಆದರೆ ತಮಿಳುನಾಡಿನಲ್ಲಿ ಈ ಪಡೆ ಆರಂಭವಾದ ಬಳಿಕವೂ ಕೂಡ ಮಹಿಳೆಯರ ಮೇಲೆ ಅತ್ಯಾಚಾರ, ದೌರ್ಜನ್ಯಗಳು ಕೂಡ ಹೆಚ್ಚಾಗ್ತಾನೆ ಇವೆ. ಇದೇ ಕಾರಣಕ್ಕೆ ವಿಜಯ್ ಸರ್ಕಾರ ಬರೀ ಮಾತಲ್ಲಿ ಮಾತ್ರ, ಆದರೆ ನಿಜಕ್ಕೂ ರಕ್ಷಣೆ ಆಗ್ತಿದೆಯಾ ಅಂತ ವಿಪಕ್ಷಗಳು ಪ್ರಶ್ನೆ ಮಾಡ್ತಾರೆ. ವೀಕ್ಷಕರೇ, ಭಾರತದ ಸಮಸ್ಯೆ ಕಾನೂನುಗಳ ಕೊರತೆ ಅಲ್ಲ, ಇಲ್ಲಿನ ಮನಸ್ಥಿತಿಗಳ ಕೊರತೆ. ಯಾಕಂದ್ರೆ ದೆಹಲಿಯ ನಿರ್ಭಯಾ ಕೇಸ್ನ ನಂತರ ದೇಶದಲ್ಲಿ ಹಲವಾರು ಕಾನೂನುಗಳನ್ನು ತರಲಾಯಿತು, ಹಲವು ಪಡೆಗಳನ್ನು ಕೂಡ ರಚಿಸಲಾಯಿತು. ಆದರೆ ಮಹಿಳೆಯರ ಮೇಲಿನ ಅತ್ಯಾಚಾರ, ದೌರ್ಜನ್ಯ ನಿಂತಿದೆಯಾ? ಇಲ್ಲ. ಹೀಗಾಗಿ ಈ ಪಡೆ ಯಶಸ್ಸನ್ನ ಘೋಷಣೆಗಳಿಂದ ಅಳಿಯೋದಕ್ಕೆ ಸಾಧ್ಯ ಇಲ್ಲ. ಗ್ರೌಂಡ್ ಲೆವೆಲ್ ಫಲಿತಾಂಶದಿಂದ ಮಾತ್ರ ಅಳಿಬೇಕು. ವಿಜಯ್ ಸರ್ಕಾರದ ಅತ್ಯಂತ ಧೈರ್ಯಶಾಲಿ ಘೋಷಣೆ ಅಂತಂದ್ರೆ ಭ್ರಷ್ಟಾಚಾರದ ವಿರುದ್ಧದ ಯುದ್ಧ. ಅಧಿಕಾರಕ್ಕೆ ಬಂದ ಕೆಲವೇ ದಿನಗಳಲ್ಲಿ ಸಾರ್ವಜನಿಕ ಕಾಮಗಾರಿಗಳ ಇಲಾಖೆ, ಹೆದ್ದಾರಿ ಇಲಾಖೆಗೆ ಸಿಎಂ ವಿಜಯ್ ಸ್ಪಷ್ಟ ಸಂದೇಶ ಕಳಿಸಿದ್ರು. ಕಮಿಷನ್ ಬೇಡ, ಲಂಚ ಬೇಡ,
ಮಂತ್ರಿಗಳಿಗೂ ಕೂಡ ಹಣ ಕೊಡಬೇಡಿ, ಅಧಿಕಾರಿಗಳಿಗೂ ಕೂಡ ಕೊಡಬೇಡಿ ಅಂತ ಗುತ್ತಿಗೆದಾರರಿಗೆ ಖಡಕ್ ಆಗಿ ಹೇಳಿದರು. ಇದೇ ಹೊತ್ತಲ್ಲಿ ತಮಿಳುನಾಡಿನ ಹಿಂದಿನ DMK ಸರ್ಕಾರದ ಅವಧಿಯಲ್ಲಿ 15% ಕಮಿಷನ್ ಅನ್ನೋ ಆರೋಪ ಕೇಳಿಬಂದಿತ್ತು. ವೀಕ್ಷಕರೇ, ಒಂದು ಕ್ಷಣ ಯೋಚನೆ ಮಾಡಿ. 100 ಕೋಟಿ ಮೌಲ್ಯದ ಯೋಜನೆಯಲ್ಲಿ 15% ಕಮಿಷನ್ ಹೋದ್ರೆ 15 ಕೋಟಿ ನೇರವಾಗಿ ಜನರ ಅಭಿವೃದ್ಧಿಯಿಂದ ಕಣ್ಮರೆಯಾಗುತ್ತೆ. ರಸ್ತೆ ಗುಣಮಟ್ಟ ಕುಸಿಯುತ್ತೆ, ಸೇತುವೆಗಳು ದುರ್ಬಲವಾಗ್ತವೆ, ಸಾರ್ವಜನಿಕ ಸೇವೆಗಳು ಹಾಳಾಗ್ತವೆ. ಆದ್ರಿಂದ ಕಮಿಷನ್ ವ್ಯವಸ್ಥೆ ವಿರುದ್ಧದ CM ವಿಜಯ್ ಹೋರಾಟ ಯಶಸ್ವಿಯಾದರೆ ಅದು ಆಡಳಿತಾತ್ಮಕ ಸುಧಾರಣೆ ಮಾತ್ರ ಅಲ್ಲ, ರಾಜಕೀಯ ಸಂಸ್ಕೃತಿಯಲ್ಲಿ ಕ್ರಾಂತಿಕಾರಿ ಬದಲಾವಣೆ ಆಗಲಿದೆ. ವಿಜಯ್ ಸರ್ಕಾರದ ವೆಟ್ರಿ ತಮಿಳಗಂ ವಿಷನ್ ಡಾಕ್ಯುಮೆಂಟ್ ಇದು 436 ಅಂಶಗಳ ಆಡಳಿತದ ಬ್ಲೂ ಪ್ರಿಂಟ್ ಆಗಿದೆ. ಇದನ್ನ ಬಿಡುಗಡೆ ಮಾಡಲಾಯಿತು. 35 ಇಲಾಖೆಗಳ ವ್ಯಾಪ್ತಿಯಲ್ಲಿ 100 ಗುರಿಗಳನ್ನ ನಿಗದಿಪಡಿಸಲಾಗಿದೆ. ಕೇಳೋದಕ್ಕೆ ಇದು ಮಹತ್ವಾಕಾಂಕ್ಷೆಯ ಯೋಜನೆ. ಆದರೆ ಭಾರತದ ರಾಜಕೀಯ ಇತಿಹಾಸದಲ್ಲಿ ವಿಷನ್ ಡಾಕ್ಯುಮೆಂಟ್ಸ್ ಮತ್ತು ಮ್ಯಾನಿಫೆಸ್ಟೋಗಳ ಕೊರತೆ ಇರೋದು ಇದನ್ನ ಅನುಷ್ಠಾನ ತರೋದರಲ್ಲಿ. ಜನ ಕೇಳ್ತಿರುವಂತಹ ಪ್ರಶ್ನೆ ಒಂದೇ, ಈ 436 ಗುರಿಗಳನ್ನ ಎಷ್ಟು ನಿಜವಾಗಿ ನೆಲಮಟ್ಟಕ್ಕೆ ಬರುತ್ತೆ ಇದರಲ್ಲಿ ಅನ್ನೋ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಇದಕ್ಕೆ ಕಾಲವೇ ಉತ್ತರಿಸಬೇಕಾಗಿದೆ. ನಮ್ಮಲ್ಲಿ ಇಂದಿರಾ ಕ್ಯಾಂಟೀನ್ ಇರೋ ಹಾಗೆ ತಮಿಳುನಾಡಿನಲ್ಲೂ ಕೂಡ ಜಯಲಲಿತಾ ಅವಧಿಯಲ್ಲಿ ಅಮ್ಮ ಕ್ಯಾಂಟೀನ್ ಅನ್ನ ಜಾರಿಗೆ ತರಲಾಗಿತ್ತು. ಆದರೆ ಕಳೆದ DMK ಸರ್ಕಾರದ ಅವಧಿಯಲ್ಲಿ ಈ ಕ್ಯಾಂಟೀನ್ಗಳನ್ನ ಮೂಲೆ ಗುಂಪು ಮಾಡಲಾಗಿತ್ತು. ಆದರೆ ಸದ್ಯ ವಿಜಯ್ 620 ಅಮ್ಮ ಉಣವಗಂ ಅನ್ನೋ ಕ್ಯಾಂಟೀನ್ಗಳನ್ನ ರಿಓಪನ್ ಮಾಡಿದ್ದಾರೆ. ಹಲವು ಕಡೆ ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದಂಥ ಯೋಜನೆಯನ್ನ ಪುನರುಜ್ಜೀವನಗೊಳಿಸೋದಕ್ಕೆ ವಿಜಯ್ ಸರ್ಕಾರ ಮುಂದಾಗಿದೆ. ಈ ನಡುವೆ ವಿಜಯ್ ಮತ್ತೊಂದು ದಿಟ್ಟ ನಿರ್ಧಾರವನ್ನ ಪ್ರಕಟಿಸಿದ್ದಾರೆ. ಅದೇನು ಅಂತಂದ್ರೆ, ದೇಗುಲಗಳ ಹಣ ಏನಿದೆ ಅದನ್ನ ದೇಗುಲಕ್ಕೆ ನೀವು ಖರ್ಚು ಮಾಡಬೇಕು, ಅದಕ್ಕೆ ಮಾತ್ರ ಉಪಯೋಗ ಮಾಡಬೇಕು ಅಂತ. ಯಾಕಂತಂದ್ರೆ ದೇವಸ್ಥಾನದಲ್ಲಿ ಏನೆಲ್ಲ ಒಂದು ಇನ್ಕಮ್ ಬರ್ತಾ ಇತ್ತು ಅದರಿಂದ ಈ ಕಲ್ಯಾಣ ಮಂಟಪ ಹಾಗೆ ಕಾಂಪ್ಲೆಕ್ಸ್ಗಳನ್ನು ನಿರ್ಮಾಣ ಮಾಡೋದಕ್ಕೆ ಹಿಂದಿನ DMK ಸರ್ಕಾರ ಯೋಜನೆಗಳನ್ನು ರೂಪಿಸಿತ್ತು. ಸುಮಾರು 246 ಕೋಟಿ ಹಣ ನೀಡಲಾಗ್ತಾ ಇತ್ತು. ಇದೀಗ ಆ ಯೋಜನೆಯನ್ನ ರದ್ದುಗೊಳಿಸಲಾಗಿದೆ. ಈ ಒಂದು ನಿರ್ಧಾರಕ್ಕೆ ಕರ್ನಾಟಕ ಬೇರೆ ಬೇರೆ ರಾಜ್ಯಗಳಲ್ಲಿ ಎಲ್ಲ ಕಡೆಯಿಂದ ಕೂಡ ಬಹುಪರ ಕೇಳಿ ಬರ್ತಾ ಇದೆ. ಇನ್ನು ವಿಜಯ್ ಮುಖ್ಯಮಂತ್ರಿ ಆದಮೇಲೆ ಕರ್ನಾಟಕ ಹಾಗೆ ತಮಿಳುನಾಡಿನ ನಡುವಿನ ನೀರಿನ ವಿಚಾರವನ್ನ ಹೇಗೆ ಹ್ಯಾಂಡಲ್ ಮಾಡ್ತಾರೆ ಅನ್ನೋದು ಬಹಳ ಕುತೂಹಲ ಇದ್ದಂಥ ವಿಚಾರ. ಅದರಲ್ಲಿ ಮೇನ್ ಆಗಿ ಬರೋದು ಮೇಕೆದಾಟು ಅಣೆಕಟ್ಟು ಯೋಜನೆ. ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆ ಇದು. ಆದರೆ ಕಾವೇರಿ ನದಿಗೆ ಅಡ್ಡಲಾಗಿ ಮೇಕೆದಾಟು ಅಣೆಕಟ್ಟೆಯನ್ನ ನಿರ್ಮಾಣ ಮಾಡೋದಕ್ಕೆ ಕರ್ನಾಟಕ ಸರ್ಕಾರದ ಯೋಜನೆ ಏನಿದೆ, ತಮಿಳುನಾಡಿನ ವಿಜಯ್ ಸರ್ಕಾರ ಅದಕ್ಕೆ ಅಡ್ಡಗಾಲು ಹಾಕಿದೆ. ಮೇಕೆದಾಟು ವಿಚಾರದಲ್ಲಿ ತಮಿಳುನಾಡು ಯಾವುದೇ ಕಾರಣಕ್ಕೂ ರಾಜಿ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳಿರುವಂತಹ ವಿಜಯ್ ಕರ್ನಾಟಕ ಸರ್ಕಾರದ ವಿರುದ್ಧ ತಮಿಳುನಾಡು ವಿಧಾನಸಭೆಯಲ್ಲಿ ನಿರ್ಣಯ ಮಂಡಿಸಿದ್ದಾರೆ. ಕಾವೇರಿ ವಿಚಾರ ತಮಿಳುನಾಡು ಹಾಗೆ ಕರ್ನಾಟಕ ರಾಜ್ಯಗಳ ನಡುವಿನ ಅತ್ಯಂತ ಸೂಕ್ಷ್ಮ ಹಾಗೆ ಭಾವನಾತ್ಮಕ ವಿಚಾರ. ಹೀಗಾಗಿ ಕೇಂದ್ರ ಸರ್ಕಾರ ಈ ಕೂಡಲೇ ಮಧ್ಯಪ್ರವೇಶ ಮಾಡಬೇಕು ಅಂತ ನಿರ್ಣಯದ ಮೂಲಕ ಒತ್ತಾಯಿಸಿದ್ದಾರೆ. ಇಷ್ಟೆಲ್ಲ ಜನಪ್ರಿಯ ಯೋಜನೆಗಳ ನಡುವೆಯೇ ವಿಜಯ್ ಸರ್ಕಾರ ಒಂದಷ್ಟು ಎಡವಟ್ಟುಗಳನ್ನು ಕೂಡ ಮಾಡಿಕೊಂಡಿದೆ. ಅಧಿಕಾರಕ್ಕೇರಿದಂಥ ಕೆಲವೇ ದಿನಗಳಲ್ಲಿ ತಮ್ಮ ಆಪ್ತ ಜ್ಯೋತಿಷಿಯನ್ನ ವಿಶೇಷ ಅಧಿಕಾರಿಯಾಗಿ ನೇಮಕ ಮಾಡಿದರು. ಆದರೆ ಯಾವಾಗ ವಿಪಕ್ಷಗಳು ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ವೋ 24 ಗಂಟೆಗಳಲ್ಲೇ ಈ ಆದೇಶವನ್ನ ಹಿಂಪಡೆಯಲಾಯಿತು. ಇನ್ನು ಕಾಂಚೀಪುರಂ ಜಿಲ್ಲೆಯ ಕಾರಪೇಟೆ ಗ್ರಾಮದಲ್ಲಿ 16.83 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಓವರ್ ಹೆಡ್ ವಾಟರ್ ಟ್ಯಾಂಕ್ ಅನ್ನ ನಿರ್ಮಾಣ ಮಾಡೋದಕ್ಕೆ ಕೇವಲ 6 ಗಂಟೆಗಳ ಕಾಲಾವಕಾಶ ನೀಡಿ ಟೆಂಡರ್ ಅನ್ನ ಕರೆಯಲಾಗಿದೆ. ಇನ್ನು TVK ಸರ್ಕಾರ ಸಮಯ ಉಲ್ಲಂಘಿಸಿ ತಮಗೆ ಬೇಕಾದವರಿಗೆ ಟೆಂಡರ್ ಅನ್ನ ಕೊಡೋದಕ್ಕೆ ಮುಂದಾಗಿದೆ ಅಂತ ವಿಪಕ್ಷ DMK ತೀವ್ರ ವಿರೋಧ ವ್ಯಕ್ತಪಡಿಸಿತ್ತು. ವಿವಾದ ಹೆಚ್ಚಾಗ್ತಿದ್ದ ಹಾಗೇನೆ ಈ ಟೆಂಡರ್ ಅನ್ನ ಕ್ಯಾನ್ಸಲ್ ಮಾಡಲಾಯಿತು. 2 ಅಧಿಕಾರಿಗಳನ್ನ ಅಮಾನತು ಕೂಡ ಮಾಡಲಾಯಿತು. ಜನ ವಿಜಯರನ್ನ ಆಯ್ಕೆ ಮಾಡಿದ್ದು ಅವರು ಸಿನಿಮಾ ನಟರು ಅನ್ನೋ ಕಾರಣಕ್ಕಾಗಿ ಅಲ್ಲ. DMK ಹಾಗೆ AIADMK ನಡುವಿನ 60 ವರ್ಷದ ರಾಜಕೀಯ ಚಕ್ರವನ್ನ ಮುರಿಬೇಕು ಅನ್ನೋ ಆಶೆಯಿಂದ ವಿಜಯರನ್ನ ಗೆಲ್ಲಿಸಿದರು. ಇಂದು ತಮಿಳುನಾಡಿನ ಜನರು ಒಂದು ಸಿನಿಮಾ ನೋಡ್ತಾ ಇಲ್ಲ, ಒಂದು ರಾಜಕೀಯ ಪ್ರಯೋಗವನ್ನ ನೋಡ್ತಾ ಇದ್ದಾರೆ. ಇದು ಒಬ್ಬ ಸ್ಟಾರ್ ನಟ ಆಡಳಿತಗಾರನ ಆಗಿರುವಂತಹ ಪ್ರಯೋಗ, ಒಬ್ಬ ಸೂಪರ್ ಸ್ಟಾರ್ ವ್ಯವಸ್ಥೆಯನ್ನ ಬದಲಾಯಿಸುವಂತಹ ಪ್ರಯೋಗ. ವೀಕ್ಷಕರೇ, ರಾಜಕೀಯದಲ್ಲಿ ಒಂದು ಕ್ರೂರ ಸತ್ಯ ಇದೆ. ಇಲ್ಲಿ ಚುನಾವಣೆ ಗೆಲ್ಲೋದಕ್ಕೆ ಇಮೇಜ್ ಸಾಕು, ಆದರೆ ಇತಿಹಾಸ ಗೆಲ್ಲೋದಕ್ಕೆ ಫಲಿತಾಂಶ ಬೇಕು. ಮತ್ತು ಈಗ ತಮಿಳುನಾಡಿನಲ್ಲಿ ಮಾತ್ರ ಅಲ್ಲ, ಇಡೀ ಭಾರತ ಕಾಯ್ತಿರೋದು ಒಂದೇ ಉತ್ತರಕ್ಕಾಗಿ. ದಳಪತಿ ವಿಜಯ್ ಕೇವಲ ಮತ್ತೊಬ್ಬ ಸಿನಿಮಾ ಸ್ಟಾರ್ ಮುಖ್ಯಮಂತ್ರಿಯಾಗಿ ಉಳ್ಕೋತಾರ, ಅಥವಾ ತಮಿಳುನಾಡಿನ ರಾಜಕೀಯವನ್ನ ಶಾಶ್ವತವಾಗಿ ಬದಲಾಯಿಸುವ ನಾಯಕನಾಗಿ ಇತಿಹಾಸದಲ್ಲಿ ಖ್ಯಾತಿ ಪಡಿತಾರ? ಈ ಪ್ರಶ್ನೆಗಳಿಗೆ ಉತ್ತರ ಕೊಡೋದು ಸೋಷಿಯಲ್ ಮೀಡಿಯಾ ಪೋಸ್ಟರ್ಗಳಲ್ಲ, ಅಭಿಮಾನಿಗಳ ಕೂಗಲ್ಲ, ಮುಂದಿನ 5 ವರ್ಷದ ಆಡಳಿತ ಫಲಿತಾಂಶ. ವಿಜಯ್ ಆಡಳಿತದ ಬಗ್ಗೆ ನಿಮ್ಗೇನು ಅನ್ಸುತ್ತೆ? ಮಿಸ್ ಮಾಡದೆ ಕಮೆಂಟ್ ಮಾಡಿ. ಇದೇ ರೀತಿಯಾದಂಥ ವಿಶೇಷ ಕಂಟೆಂಟ್ಗಾಗಿ ಫಾಲೋ ಮಾಡ್ತಾ ಇರಿ ಫಸ್ಟ್ ಕ್ಲಾಸ್ ಸ್ಟುಡಿಯೋಸ್.